ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ರೇಯ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚೇಸ್ಮಾತ್ ಅಸ್ಯ ಶ್ರೀಬ್ರಹ್ಮರುದ್ರಪ್ರಭೃತಿಸುರನರದ್ವಿಷಹಸ್ರಾತ್ಮಕಸ್ಯ ವಿಷ್ಣೋರ್ವಸ್ತಾः ಸಮಸ್ತಾः सकलगुणनिधिः सर्वदोषव्यपेतः पूर्णानन्दा अव्ययो यो गुरुरपि परमश्चिन्तयितं महान्तं जन्माद्यस्य यतोऽन्वयादितरतश्चार्थेषु विद्यस्वराट् तेने ब्रह्मरुधाय आदिकवे मुह्यन्तं सूरयः तेजो वारिमृदां यथा विनिमयो यत्र सर्गो मृषा धाम्ना स्वेन सदा निरस्तकुहकं सत्यं परं धीमहि यां परेषु हृदैव करोति लीलां तां करोत्यत तथैव रमापि देवी नैतावतः स परमस्य तथा रमायाः दोषोऽणुरप्यन विचिन्त्य हृः प्रभूयत् बुद्धिर्बलं यशोधैर्यं निर्भयत्वं वरोगता अजाड्यं वाक्पटुत्वं च हमस्मरणाद् भवेत् भवति यदनुभावादेडमुकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणः च्युतं सदा पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सत्याभिघ्नकराब्धोत्तान् पञ्चाशद्वर्षपूजकां सप्तप्रमोदतीर्थार्यान् नोमिन्दाय सुधारतां समाश्रयद्गुरुं भक्त्या महाविश्वासपूर्वकं निक्षिपे सर्वभारांश्च गुरो श्रीपादपङ्कजे. ಶ್ರೀಗುರುಭ್ಯೋ ನಮಃ. ಹರಿ ಓಂ. ವೇದವ್ಯಾಸದೇವರು ಈ ಭಾಗವತ ಮಹಾತ್ಮೆಯಲ್ಲಿ ಬರುವಂಥ ಅನೇಕ ವಿಷಯಗಳನ್ನು ಕುರಿತು ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಶ್ರೇಷ್ಠವಾಗಿರುವಂತಹ ಶ್ರೀಮದ್ ಭಾಗವತ ಗ್ರಂಥ ಪುರಾಣಗಳ ರಾಜ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅನೇಕ ವಿಷಯಗಳನ್ನು ಭಕ್ತಿದೇವಿ ನಾರದರಿಗೆ ತಿಳಿಸಿಕೊಟ್ಟಿದ್ದಾಳೆ. ಕೃತಯುಗದಲ್ಲಿ ನಾನು ಹೇಗಿದ್ದೆ, ತ್ರೇತಾಯುಗದಲ್ಲಿ ಏನು ಆಯಿತು, ದ್ವಾಪರಯುಗದಲ್ಲಿ ಎಷ್ಟು ಕಡಿಮೆ ಆಯಿತು ಎಂಬುದನ್ನು ಕೂಡ ನಿರೂಪಣೆಯನ್ನು ಮಾಡಿದ್ದಾರೆ. ಕೃತಯುಗ ಯಜ್ಞ ಯಾಗಾದಿಗಳನ್ನು ಎಲ್ಲ ಮಹಾಜ್ಞಾನಿಗಳು ಮಾಡ್ತಾಯಿದ್ದರು, ಧರ್ಮ ಉಳಿದಿತ್ತು ಕೃತಯುಗದಲ್ಲಿ ಎಂಬುದಾಗಿ ಭಕ್ತಿದೇವಿ ನಿರೂಪಣೆಯನ್ನು ಮಾಡಿದ್ದಾಳೆ. ಏಕೆ ಅಂದರೆ ಕೃತಯುಗದಲ್ಲಿ 100ಕ್ಕೆ 100 ಪಾದ ಧರ್ಮದ ಆಚರಣೆ ಅದ್ಭುತವಾಗಿತ್ತು. ಯಜ್ಞ ಯಾಗಾದಿಗಳನ್ನು ಪ್ರತಿ ಕ್ಷಣದಲ್ಲೂ ಕೂಡ ಋಷಿಗಳು, ಮುನಿಗಳು, ಬ್ರಹ್ಮರ್ಷಿಗಳು ಎಲ್ಲರೂ ಕೂಡ ಪರಮಾತ್ಮನನ್ನು ಕುರಿತು ಸ್ತೋತ್ರವನ್ನು ಮಾಡ್ತಾಯಿದ್ದರು. ವೇದಗಳ ಮಂತ್ರಗಳು ಯಾವಾಗಲೂ ಪ್ರತಿ ಕ್ಷಣದಲ್ಲೂ ಕೂಡ ನಡೀತಾ ಇತ್ತು ಎಂಬುದಾಗಿ ಭಕ್ತಿದೇವಿ ನಾರದರಿಗೆ ಹೇಳ್ತಾಳೆ. ಕೃತಯುಗದಲ್ಲಿ ಏನಾಯಿತು ಅಂತಂದರೆ 1 ಪಾದ ಅಧರ್ಮ ಆಯಿತು, 75 ಭಾಗ ಧರ್ಮ ಆಚರಣೆ ಬಂತು. ಪರಮಾತ್ಮ ಅವತಾರವನ್ನು ಮಾಡಿದ್ದ, ಹಯಗ್ರೀವ ರೂಪದಿಂದ ಅವತಾರವನ್ನು ಮಾಡಿದ್ದಾನೆ. ಅದನ್ನೇ ಸ್ತೋತ್ರದಲ್ಲಿ ಹೇಳ್ತಾರೆ, ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ ಎಂಬುದಾಗಿ. ಪರಮಾತ್ಮ ಅವತಾರವನ್ನು ಮಾಡಿದಾಗ ಪರಮಾತ್ಮನ ಮುಖಕಮಲದಿಂದ ಯಾವಾಗಲೂ ಕೂಡ ವೇದಗಳನ್ನು ಉಚ್ಚಾರಣೆ ಮಾಡ್ತಾ ಇದ್ದಂತೆ, ಜೊತೆಗೆ ಕೈಯಲ್ಲಿ ವೇದಗಳನ್ನು ಇಟ್ಕೊಂಡಂತೆ ಎಂಬುದಾಗಿ ಹೇಳ್ತಾರೆ. ತ್ರೇತಾಯುಗದಲ್ಲಿ ವೇದಗಳ ವಿಭಾಗವನ್ನು ಮಾಡಿದ್ದಾನೆ ಪರಮಾತ್ಮ. ಋಕ್, ನಿಗದ, ಸಾಮ ಎಂಬುದಾಗಿ ಹೇಳ್ತಾರೆ. ಋಗ್ವೇದ ದ್ವಾಪರಯುಗದಲ್ಲಿ ವಿಭಾಗವನ್ನು ಮಾಡಿದ್ದು, ಆದರೆ ತ್ರೇತಾಯುಗದಲ್ಲಿ ಋಕ್, ನಿಗದ, ಸಾಮ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ವಿಭಾಗಗಳನ್ನು ಮಾಡಿ ಮಹಾ ಉಪಕಾರವನ್ನು ಮಾಡಿದ ಪರಮಾತ್ಮ. 75 ಭಾಗ ಧರ್ಮದ ಆಚರಣೆಯಾಗಿದೆ, 25 ಭಾಗ ಅಧರ್ಮ ಇತ್ತು ಎಂಬುದಾಗಿ ಹೇಳ್ತಾರೆ. ಯಾವಾಗ ದ್ವಾಪರಯುಗದಲ್ಲಿ 50 ಭಾಗ ಅಧರ್ಮ, 50 ಭಾಗ ಧರ್ಮದ ಆಚರಣೆ ಆಯಿತು, ಕೃಷ್ಣ ಪರಮಾತ್ಮ ಅವತಾರವನ್ನು ಮಾಡಿದ್ದಾನೆ. ಈ ಗ್ರಂಥದ ಪ್ರತಿಪಾದನಾದಂತಹ ದೇವತೆ, ಸರ್ವೋತ್ತಮವಾದಂತಹ ದೇವತೆ, ನಿರ್ದೋಷ
ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ ಎಂಬುದಾಗಿ ಹೇಳ್ತಾರೆ. ನಿರ್ದೋಷನಾದಂತಹ ವ್ಯಕ್ತಿ ಎಂಬುದಾಗಿ ನಿರೂಪಣೆಯನ್ನು ಮಾಡಿ, ಧರ್ಮದ ಸ್ಥಾಪನೆಗೋಸ್ಕರವಾಗಿ ಕೃಷ್ಣ ಪರಮಾತ್ಮ ಅವತಾರವನ್ನು ಮಾಡಿದ. ವೇದವ್ಯಾಸ ದೇವರು 5 ಸಲ ಅವತಾರವನ್ನು ಮಾಡಿದ್ದಾರೆ, ತ್ರೇತಾಯುಗ ಮತ್ತು ದ್ವಾಪರಯುಗದಲ್ಲಿ ಎಂಬುದಾಗಿ ಹೇಳ್ತಾರೆ. ಇಂತಹ ವಿಶಿಷ್ಟವಾಗಿರುವಂತಹ ಶ್ರೀಮದ್ ಭಾಗವತ ವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯರು ಪ್ರಥಮ ಸ್ಕಂದದಲ್ಲಿ ನಿರೂಪಣೆಯನ್ನು ಮಾಡೋರಿದ್ದಾರೆ ಎಂಬುದಾಗಿ ತಿಳಿಸಿ, ವೃತ್ತಗಳ ಬಗ್ಗೆ ನಿಯಮಗಳನ್ನು ಹಾಕಿಕೊಟ್ಟಿದ್ದಾರೆ ವೇದವ್ಯಾಸದೇವರು. ಅಂತಹ ಧರ್ಮದೇವಿಯಾಗಿರುವಂತಹ ಭಕ್ತಿದೇವಿ ಮತ್ತು ನಾರದರ ಸಂವಾದದಲ್ಲಿ ವಿಶೇಷವಾಗಿ ಕಷ್ಟದ ನಿವೃತ್ತಿ ಹೊಂದಬೇಕು, ಮತ್ತೇನು ಉಪಾಯ ಎಂಬುದಾಗಿ ಭಕ್ತಿದೇವಿ ಕೇಳಿದಾಗ ನಾರದರು ಹೇಳ್ತಾರೆ, ಏಕಾದಶಿ ವ್ರತವನ್ನು ಮಾಡಿದರೆ ಎಲ್ಲ ಪಾಪಗಳು ಕಳೀತವೆ, ನಿನ್ನ ಭಕ್ತಿ ಪ್ರಧಾನವಾಗ್ತದೆ ಎಂಬುದಾಗಿ ನಾರದರ ಅಭಿಪ್ರಾಯ. ಆದ್ದರಿಂದಾಗಿ ನಾರದರು ಹೇಳಿದರು, ಎಲ್ಲಕ್ಕಿಂತ ಶ್ರೇಷ್ಠ ವೃತ ಏಕಾದಶಿ ವೃತ, ಎಲ್ಲಕ್ಕಿಂತ ಶ್ರೇಷ್ಠ ಜಪ ಗಾಯತ್ರಿ ಮಂತ್ರ ಜಪ ಎಂಬುದಾಗಿ ಹೇಳ್ತಾರೆ. ಈ ಗ್ರಂಥಕ್ಕೆ ಗಾಯತ್ರಿ ಮಂತ್ರದ ಭಾಷ್ಯರೂಪವಾಗಿದೆ ಶ್ರೀಮದ್ ಭಾಗವತ. ಅಂತಹ ಶ್ರೇಷ್ಠವಾಗಿರುವಂತಹ ಶ್ರೀಮದ್ ಭಾಗವತ ಶ್ರವಣವನ್ನು ಏಕಾದಶಿ ದಿವಸ ಶ್ರವಣವನ್ನು ಮಾಡಬೇಕು. ಏಕಾದಶಿ ಉಪವಾಸವನ್ನು ಮಾಡಬೇಕು. ನಿರಾಹಾರ ಎಂಬುದಾಗಿ ಹೇಳ್ತಾರೆ. ಹಣ್ಣುಗಳನ್ನು ತಿಂದೇ ನಾನು ಉಪವಾಸ ಮಾಡಿದೆ ಅನ್ನಬಾರದು. ಕೇವಲ ತೀರ್ಥಪ್ರಾಶನವನ್ನು ಮಾಡಿದರೆ ಇಡೀ ದಿವಸ ಸಂಪೂರ್ಣವಾಗಿ ಉಪವಾಸವನ್ನು ಮಾಡಬೇಕು ಎಂಬುದಾಗಿ ನಾರದರು ಭಕ್ತಿದೇವಿಗೆ ಹೇಳಿದರು. ಹಾಗಾದರೆ ಭಕ್ತಿದೇವಿ ಗೊತ್ತಿರಲಿಲ್ವಾ? ಗೊತ್ತಿತ್ತು. ಆದರೆ ನಮ್ಮೆಲ್ಲರಿಗೂ ಲೋಕದೃಷ್ಟಿಯಿಂದ ನಮ್ಮಂಥ ಅಜ್ಞಾನ ಇರುವಂತಹ ವ್ಯಕ್ತಿಗಳಿಗೆ ಹೇಳಿದಂತಹ ಮಾತು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಗರುಡ ಪುರಾಣ 3 ಭಾಗ ಇದೆ. ಧರ್ಮಕಾಂಡ ಎಂಬುದಾಗಿ ತಿಳಿಸ್ತಾರೆ, ಎರಡನೆಯದಾಗಿ ಬ್ರಹ್ಮಕಾಂಡ ಎಂಬುದಾಗಿ ಹೇಳ್ತಾರೆ, ಮೂರನೆಯದಾಗಿ ಕರ್ಮಕಾಂಡ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾನೆ ಪರಮಾತ್ಮ. ಅಂತಹ ವೇದವ್ಯಾಸದೇವರು ಧರ್ಮಕಾಂಡದಲ್ಲಿ ಬರುವಂತಹ ಋಷಿಗಳ ಮುನಿಗಳ ಮಹತ್ವ ಅದ್ಭುತವಾಗಿ ನಿರೂಪಣೆಯನ್ನು ಬ್ರಹ್ಮಕಾಂಡದಲ್ಲಿ ತಿಳಿಸ್ಕೊಡ್ತಾರೆ. ಇನ್ನು ಧರ್ಮಕಾಂಡದಲ್ಲಿ ಹೇಳುವಂತಹ ವೃತ್ತಗಳ ಬಗ್ಗೆ, ಎಲ್ಲ ವೃತ್ತಗಳ ಬಗ್ಗೆ ವಿಶೇಷವಾಗಿ ನಿರೂಪಣೆಯನ್ನು ಮಾಡಿದಂತಹ ವ್ಯಕ್ತಿಗಳು ವೇದವ್ಯಾಸದೇವರು. ಏಕಾದಶಿಯ ಮಹತ್ವವನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ. ಏಕಾದಶಿಯ ಮಹತ್ವ ಅದ್ಭುತವಾಗಿರುವಂತಹ ಮಹತ್ವ. ಏಕಾದಶಿಯ ವೃತ ಮಾಡಬೇಕು ಅಂತಂದರೆ ಎಲ್ಲಕ್ಕಿಂತ ಶ್ರೇಷ್ಠ ವೃತ ಏಕಾದಶಿ ವೃತ, ಎಲ್ಲಕ್ಕಿಂತ ಶ್ರೇಷ್ಠ ಜಪ ಗಾಯತ್ರಿ ಜಪ ಎಂಬುದಾಗಿ ಪರಮಾತ್ಮ ನಿರೂಪಣೆಯನ್ನು ಮಾಡಿದ್ದಾನೆ. ಅಂತಹ ಶ್ರೇಷ್ಠವಾಗಿರುವಂತಹ ಈ ಧರ್ಮಕಾಂಡ ಗರುಡ ಪುರಾಣದಲ್ಲಿ ಧರ್ಮಕಾಂಡ ಎಂಬುದಾಗಿದೆ. ಎಲ್ಲ ವೃತ್ತಗಳ ಬಗ್ಗೆ ವಿವರಣೆಯನ್ನು ಮಾಡಿದ್ದಾರೆ. ಈ ಏಕಾದಶಿಯ ವೃತ್ತದ ಬಗ್ಗೆ ಪ್ರತಿ ಏಕಾದಶಿ ಅದ್ಭುತವಾಗಿ ಏಕಾದಶಿ ಉಪವಾಸವನ್ನು ಮಾಡಬೇಕು, ಶ್ರೀಮದ್ ಭಾಗವತ ಪಠಣೆಯನ್ನು ಮಾಡಬೇಕು, ಶ್ರವಣವನ್ನು ಮಾಡಬೇಕು, ನಿಧಿಧ್ಯಾಸನವನ್ನು ಮಾಡಬೇಕು ಎಂಬುದಾಗಿ ಹೇಳಿದ್ದಾನೆ. ಎಲ್ಲ ಪಾಪಗಳು ಕೂಡ ಭಸ್ಮವಾಗ್ತವೆ. ಎಷ್ಟು ಜನ್ಮದ ಪಾಪಗಳನ್ನು ಪ್ರತಿ ಕ್ಷಣದಲ್ಲಿ ನಾವು ಮನುಷ್ಯ ಮಾಡಿರ್ತೀವಿ, ಅಷ್ಟೂ ಪಾಪಗಳು ಏಕಾದಶಿಯ ವೃತ್ತದ ಮಹಿಮೆ ಇದೆ. ಆದ್ದರಿಂದಾಗಿ ನಿರೂಪಣೆಯನ್ನು ಮಾಡಿದ್ದಾನೆ ಪರಮಾತ್ಮ. ಅಂತಹ ಎಲ್ಲಕ್ಕಿಂತ ಶ್ರೇಷ್ಠ ವೃತ ಏಕಾದಶಿ ವೃತ. ಯಾವುದೇ ವೃತವನ್ನು ಮಾಡ್ರಿ ಬಿಡ್ರಿ, ಆದರೆ ಏಕಾದಶಿ ವೃತವನ್ನು ಮಾಡಲೇಬೇಕು, ಉಪವಾಸವನ್ನು ಮಾಡಬೇಕು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾನೆ. ಏಕಾದಶಿಯ ಮಹತ್ವ ಬಹಳ ಇದೆ. ಚಾತುರ್ಮಾಸ್ಯ ವೃತದ ಮಹಿಮೆಯ ಮುಖಾಂತರವಾಗಿ ವರಾಹ ಪುರಾಣ ತಿಳಿಸಿಕೊಡ್ತದೆ. ಚಾತುರ್ಮಾಸ ಮಹಾತ್ಮೆ ಎಂಬುದಾಗಿ ಗ್ರಂಥ. ಚಾತುರ್ಮಾಸದಲ್ಲಿ ಪರಮಾತ್ಮ ಆಷಾಢ ಏಕಾದಶಿ ದಿವಸದಂದು ನಿದ್ರಾವಸ್ಥೆಯಲ್ಲಿ ಇರ್ತಾನಂತೆ. ಯೋಗ ನಿದ್ರಾ ಎಂಬುದಾಗಿ ಹೇಳ್ತಾರೆ. ಪರಮಾತ್ಮನಿಗೆ ಯಾವುದೇ ಥರದ ನಿದ್ರೆ ಯಾವುದೂ ಇಲ್ಲ, ಅಪ್ರಾಕೃತ ಶರೀರ ಪರಮಾತ್ಮನದು. ಆದರೆ ಚಾತುರ್ಮಾಸದಲ್ಲಿ ವಿಶೇಷವಾಗಿ ಯತಿಗಳು, ಜ್ಞಾನಿಗಳು, ಮಹಾಜ್ಞಾನಿಗಳು ಮಾಡುವಂಥ ಈ ವೃತ್ತದಲ್ಲಿ ಸಂಕಲ್ಪವನ್ನು ಮಾಡಿ ಒಂದೇ ಕಡೆಗೆ ಕುಳಿತುಕೊಂಡು ಜಪ ತಪ ಪಾಠ ಪ್ರವಚನ ಅನೇಕ ವಿಷಯಗಳನ್ನು ಕೂಡ ತಿಳಿಸ್ಕೊಡ್ತಾರೆ. ಒಂದೇ ಕಡೆಗೆ ಸಾಧನೆ ಮಾಡುವಂತಹ ಈ ಏಕಾದಶಿ ವೃತ, ಏಕಾದಶಿ ವೃತ ಅದ್ಭುತವಾಗಿರುವಂತಹ ಆಷಾಢ ಏಕಾದಶಿ. ಆ ಆಷಾಢ ಏಕಾದಶಿಯಲ್ಲಿ ಸಂಕಲ್ಪವನ್ನು ಮಾಡಿ ಮುದ್ರಾಧಾರಣೆಯನ್ನು ಮಾಡಿಕೊಳ್ಳಬೇಕು. ಸುದರ್ಶನ ಚಕ್ರದಿಂದ ಮುದ್ರಾಧಾರಣೆ, ತಪ್ತ ಮುದ್ರಾಧಾರಣೆಯನ್ನು ಮಾಡಿಕೊಳ್ಳಬೇಕು ಎಂಬುದಾಗಿ ಹೇಳ್ತಾರೆ. ಭಾದ್ರಪದ ಮಾಸ ಶುಕ್ಲಪಕ್ಷ ಏಕಾದಶಿ ದಿವಸ ಮತ್ತೆ ಮಧ್ಯದಲ್ಲಿ ಮುದ್ರಾಧಾರಣೆ ಇರ್ತದೆ.
ಕಾರ್ತೀಕ ಮಾಸ ಶುಕ್ಲಪಕ್ಷ ಏಕಾದಶಿಯ ದಿವಸದಂದು ವಿಶೇಷವಾಗಿ ಮತ್ತೆ ಮುದ್ರಾಧಾರಣೆಯನ್ನು ಹಾಕಿ 1.5 ತಿಂಗಳವರೆಗೂ ಈ ವೃತ್ತದ ಬಗ್ಗೆ ಹೇಳಿದ್ದಾರೆ. ಒಟ್ಟು ಅದ್ಭುತವಾಗಿರುವಂತಹ ಶ್ರೇಷ್ಠ ವೃತ ಈ 4 ತಿಂಗಳಲ್ಲಿ ಇರ್ತದೆ. ಆಷಾಢ ಮಾಸ, ಶ್ರಾವಣ, ಭಾದ್ರಪದ ಮತ್ತು ಕಾರ್ತೀಕ ಮಾಸ ಎಂಬುದಾಗಿ ಹೇಳ್ತಾರೆ. ಈ 4 ತಿಂಗಳು ಜ್ಞಾನಿಗಳಿಗೆ ಯತಿಗಳಿಗೆ ಮಹತ್ತರವಾದದ್ದು. ಒಂದೇ ಕಡೆಗೆ ಸಾಧನೆಯನ್ನು ಮಾಡುವಂತಹ ಶ್ರೇಷ್ಠ ಏಕಾದಶಿ ವೃತ, ಪಾಠ ಪ್ರವಚನ ಇತ್ಯಾದಿಯಾಗಿ ಅನೇಕ ದಿವಸಗಳ ಮುಖಾಂತರವಾಗಿ ಸಾಧನೆ ಮಾಡುವಂತಹ ಈ ಶರೀರದಲ್ಲಿ ಆದಾವಂತೇಚ ಮಧ್ಯೇಚ ವಿಷ್ಣು ಸರ್ವತ್ರ ಗೀಯತೆ ಎಂಬುದಾಗಿ ಆದಿಯ ಭಾಗದಲ್ಲಿ ಸಪ್ತಮುದ್ರಾಧಾರಣೆ, ಪಾಠ ಪ್ರವಚನ, ಅನೇಕ ವ್ರತಗಳ ಅಧಿಷ್ಠಾನ, ಏಕಾದಶಿಯ ಮಹತ್ವ ಅದ್ಭುತವಾಗಿ ಆಗ್ತದೆ. ಇನ್ನು ಭಾದ್ರಪದ ಮಾಸ ಶುಕ್ಲ ಪಕ್ಷವು ಕೂಡ ಮಧ್ಯ ಯೋಗ ನಿದ್ರೆಯಲ್ಲಿ ಅವಾಗ ಮಲ್ಕೊಂಡಿರ್ತಾನೆ ಎಂಬುದಾಗಿ ಅವತ್ತಿನ ದಿವಸ ಮುದ್ರಾಧಾರಣೆ ಆಗಿರ್ತದೆ. ಭಾದ್ರಪದ ಮಾಸ ಶುಕ್ಲ ಪಕ್ಷ ಮಧ್ಯದಲ್ಲಿ ಮಲ್ಕೊಂಡಿರ್ತಾನೆ ಪರಮಾತ್ಮ ಎಂಬುದಾಗಿ ಅವತ್ತಿನ ದಿವಸ ವಿಶೇಷವಾಗಿ ಸಂಕಲ್ಪವನ್ನು ಮಾಡಿ ಸಪ್ತಮುದ್ರಾಧಾರಣೆಯನ್ನು ಹಾಕಿಕೊಳ್ಳಬೇಕು. ಕಾರ್ತೀಕ ಮಾಸ ಶುಕ್ಲ ಪಕ್ಷ ಏಕಾದಶಿ ದಿವಸದಂದು ಯೋಗ ನಿದ್ರಾವಸ್ಥೆಯಿಂದ ಪರಮಾತ್ಮ ಹೇಳ್ತಾನೆ ಎಂಬುದಾಗಿ ಹೇಳ್ತಾರೆ. ಶ್ರೇಷ್ಠವಾಗಿರುವಂತಹ ಈ ಚಾತುರ್ವರ್ಣ ಎಲ್ಲ ಎಲ್ಲ ವ್ಯಕ್ತಿಗಳು ಕೂಡ ಮುದ್ರಾಧಾರಣೆಯನ್ನು ಹಾಕಿಕೊಳ್ಳಬೇಕು, ಏಕಾದಶಿ ವ್ರತವನ್ನು ಮಾಡಬೇಕು ಎಂಬುದಾಗಿ ವಿಶೇಷವಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಈ ಧರ್ಮಕಾಂಡ ಗರುಡ ಪುರಾಣ ಧರ್ಮಕಾಂಡದಲ್ಲಿ ಬಂದಿರುವಂತಹ ಅನೇಕ ವಿಷಯಗಳು ಮತ್ತು ಚಾತುರ್ಮಾಸ ಮಹಿಮೆಯ ಬಗ್ಗೆ ವಿವರಣೆಯನ್ನು ಮಾಡಿದ್ದಾರೆ. ಶ್ರೇಷ್ಠವಾಗಿರುವಂತಹ ಈ ವೃತದ ಬಗ್ಗೆ, ಏಕಾದಶಿಯ ಮಹತ್ವದ ಬಗ್ಗೆ ಅನೇಕ ಜ್ಞಾನಿಗಳು ವಿವರಣೆಯನ್ನು ಮಾಡಿದ್ದಾರೆ. ಏಕಾದಶಿ ಉಪವಾಸ ಮಾಡುವುದರಿಂದ ಎಲ್ಲ ಪಾಪಗಳು ಕಳಿತಾವೆ ಎಂಬುದಾಗಿ ಹೇಳಿದ್ದಾರೆ. ಪ್ರಮಾಣ ಏನು ಎಂಬುದಾಗಿ ಕೆಲವರು ಪ್ರಶ್ನೆಯನ್ನು ಮಾಡಿದ್ದಾರೆ. ಇದಕ್ಕೆ ಪ್ರಮಾಣ ಸಾಕ್ಷಾತ್ ಮಹಾಜ್ಞಾನಿಗಳೇ ಇದಕ್ಕೆ ಕಾರಣ, ಪ್ರಮಾಣಗಳು ಎಂಬುದಾಗಿ ಹೇಳಿದ್ದಾರೆ. ಸಾಕ್ಷಾತ್ ಪರಮಾತ್ಮನಿಂದಲೇ ಸುದರ್ಶನ ಹೋಮ ನಡೀತದೆ. ಸಾಕ್ಷಾತ್ ಪರಮಾತ್ಮನೇ ಈ ವೈಕುಂಠ ಪ್ರಾಪ್ತಿಯನ್ನು ಹೊಂದುತ್ತಾನೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಇದೇ ಪ್ರಮಾಣ ಎಂಬುದಾಗಿ ತಿಳಿಸಿ ಅನೇಕ ವಿಷಯಗಳು ಕೂಡ ಮತ್ತೆ ವೇದವ್ಯಾಸ ದೇವರು ಹೇಳೋರಿದ್ದಾರೆ. ನಾಳೆ ದಿವಸ ತಿಳಿಯೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.